ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ 9th ಕ್ಲಾಸ್ ಸಿಲೆಬಸ್ ನಾವೇನು ಸ್ಟಾರ್ಟ್ ಮಾಡಿದ್ವಿ NCERT ಸೀರೀಸ್, ಎಸ್ಪೆಷಲಿ ಇನ್ ಅ ಬಯೋ ಪಾರ್ಟ್. ವಿ ಜಸ್ಟ್ ಡನ್ ವಿತ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಆ್ಯಂಡ್ ಟಿಶ್ಯೂಸ್ ಆಲ್ಸೋ. ಸೊ ಏನಾಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಅದೆಲ್ಲದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಟುಡೇ ಆನ್ವರ್ಡ್ಸ್ 4th ಲೆಸನ್ ಇನ್ನು ಎಸ್ಪೆಷಲಿ ಇನ್ನು ಬಯೋ ಪಾರ್ಟ್ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಲೆಸನ್ನಲ್ಲಿ ನಾವೇನೆಲ್ಲ ಕಲಿತಾ ಹೋಗ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಜಿಯೋಗ್ರಫಿ ಪಾರ್ಟ್ ಅಂತಲೇ ಹೇಳ್ಬೋದು, ಸ್ವಲ್ಪ ಸೋಷಿಯಲ್, ಸ್ವಲ್ಪ ಸೈನ್ಸ್ ಮಿಕ್ಸ್ ಮಾಡಿ ಕಲಿತಾ ಹೋಗ್ತೀವಿ. ವಾಟ್ ವಾಸ್ ದೋಸ್ ಥಿಂಗ್ಸ್ ಅಂತ ಹೇಳಿದ್ರೆ ವಿಂಡ್ಸ್, ಮಾರುತಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ different types of ನ್ಯಾಚುರಲ್ ಫೆನಾಮಿನನ್ ಲೈಕ್ ನ್ಯಾಚುರಲ್ ರಿಸೋರ್ಸಸ್. ಸೊ ವಾಟರ್ ಅಂತ ಹೇಳಿ ಕರಿತೀವಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ದಟ್ ಮೀನ್ಸ್ ಹೈಡ್ರೋಲೈಟಿಕ್ ಎನರ್ಜಿ, ನೀರಾಗಿರ್ಬೋದು, ಅದೇ ರೀತಿಯಾಗಿ ಸೂರ್ಯನಿಂದ ಬರ್ತಕ್ಕಂತಹ ಸೌರಶಕ್ತಿ ಆಗಿರ್ಬೋದು, ಅದೇ ರೀತಿಯಾಗಿ ಗಾಳಿ. ಸೊ ಗಾಳಿ, ಪ್ರಾಣವಾಯು, ಆಕ್ಸಿಜನ್, ಪ್ರತಿಯೊಂದು ನಮ್ಮ ಒಂದು ಪರಿಸರದಲ್ಲಿ ಯಾವ ಯಾವ ರೀತಿಯ ಬದಲಾವಣೆಗಳಾಗತ್ತೆ, ನಾವು ನಮಗೆ ಸಿಗ್ತಕ್ಕಂತಹ ಒಂದು ಸಂಪನ್ಮೂಲವನ್ನು, ನ್ಯಾಚುರಲ್ ಸೋರ್ಸನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀವಿ, ಯಾವ ರೀತಿಯಾಗಿ ಬಳಕೆಯನ್ನು ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಇನ್ ಡೀಟೇಲಾಗಿ ಕಲಿತಾ ಹೋಗ್ತೀವಿ. ಸೊ ಈ ಒಂದು ಲೆಸನ್ನಲ್ಲಿ ಬೀಯಿಂಗ್ ಎ ಕಾಂಪಿಟೇಟರ್ ನಮಗೆ ಅಲ್ಲಿ ಕಾರ್ಬನ್ ಸೈಕಲ್ ಆಗಿರ್ಬೋದು ಅಥವಾ ನೈಟ್ರೋಜನ್ ಸೈಕಲ್ ಆಗಿರ್ಬೋದು, ನೈಟ್ರೋಜನ್ ಫಿಕ್ಸೇಷನ್, ನೈಟ್ರೋಜನ್ ಸ್ಥಿರೀಕರಣ, ದಟ್ ಮೀನ್ಸ್ ಯಾವ ಒಂದು ಏರಿಯಾನಲ್ಲಿ ನೈಟ್ರೋಜನ್ ಲಾಗಿಂಗ್ ಅಂತ ಇರುತ್ತೋ, ದಟ್ ಮೀನ್ಸ್ ಡೈರೆಕ್ಟಾಗಿ ನೈಟ್ರೋಜನನ್ನು ನಮ್ಮ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಆರ್ ಡೈಕಾಟ್ಸ್ ಅಂತ ನಾವೇನು ಕರಿತೀವಿ, ದ್ವಿದಳ ಸಸ್ಯಗಳು, ಅವು ನೇರವಾಗಿ ಆ ಒಂದು ನೈಟ್ರೋಜನನ್ನು ತಗೊಳಕ್ಕಾಗೋದಿಲ್ಲ. ಅದಕ್ಕೆ ಅಂತಲೇ ನಮ್ಮ ನೈಟ್ರೋಜನ್ ಫಿಕ್ಸ್ ಮಾಡ್ತಕ್ಕಂತಹ ಬ್ಯಾಕ್ಟೀರಿಯಾಗಳಿರುತ್ತೆ. ಸೊ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಯಾವುದು, ನೆಕ್ಸ್ಟು ಯಾವ ರೀತಿಯಾಗಿ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆ ಒಂದು ಅಂಶ ರೈಸೋಬಿಯಂ ಬ್ಯಾಕ್ಟೀರಿಯಾ. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಎಲ್ಲ ಸೂಕ್ಷ್ಮಜೀವಿಗಳಲ್ಲಿ, ಅಂದರೆ ವೈರಸ್ ಥರ ಎಲ್ಲದೂ ಕೂಡ ಕೆಟ್ಟ ವೈರಸ್ ಆಗಿರೋದಿಲ್ಲ ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಕೋಲೈ ಬ್ಯಾಕ್ಟೀರಿಯಾ, ಇಸ್ಚುರಿಚಿಯಾ ಕೋಲೈ ಪ್ರೆಸೆಂಟ್ ಇನ್ ಸ್ಮಾಲ್ ಇಂಟೆಸ್ಟೈನ್, ಎಸ್ಪೆಷಲಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಫೆನಾಮಿನ ನಡೀತಾ ಹೋಗುತ್ತೆ. ದಟ್ ಮೀನ್ಸ್ ಎಸ್ಚೆರಿಚಿಯಾ ಕೋಲೈ ಅಂತಕ್ಕಂತಹ ಕೋಲೈ ಅಂತಕ್ಕಂತಹ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪ್ರೋಟೀನ್ ಅಂಶವನ್ನು ಕೊಡುತ್ತೆ. ಸೊ ನಮ್ಮ ದೇಹದಲ್ಲಿ ಡೈಜೆಸ್ಟ್ ಆಗಿರ್ತಕ್ಕಂತಹ ಫುಡ್ಡನ್ನು ಸೊ ಅದು ಒಂದು ಹೋಸ್ಟ್ ಆಗಿ ಬಳಸ್ಕೊಳ್ಳುತ್ತೆ, ಒಂದು ತನ್ನ ವಾಸಸ್ಥಾನವಾಗಿ ಬಳಸ್ಕೊಳ್ಳುತ್ತೆ. ಅಂದರೆ ನಮಗೆ ಅದು ಹೆಲ್ಪ್ ಮಾಡುತ್ತೆ, ನಾವು ಅದಕ್ಕೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಹ್ಯಾಸ್ ಇಟ್ ಈಸ್ ಈ ಒಂದು ರೈಸೋಬಿಯಂ ಅಂತಕ್ಕಂತಹ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ನಮ್ಮ ಪ್ಲ್ಯಾಂಟ್ಸ್ಗಳಿಗೆ ಕೊಡ್ತಾ ಇರುತ್ತೆ. ಸೊ ಈ ಎಲ್ಲ ಅಂಶಗಳನ್ನು, ನ್ಯಾಚುರಲ್ ರಿಸೋರ್ಸಸ್ಗಳನ್ನು, ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್ ಎಲ್ಲದನ್ನೂ ಕೂಡ ಈ ಒಂದು ಲೆಸನಲ್ಲಿ ಕಲಿತಾ ಹೋಗೋಣ. ಸೊ ಇನ್ಯಾಕೆ ತಡ, ನಮ್ಮ ಲೆಸನ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಎಸ್ಪೆಷಲಿ ಇನ್ ಪಾರ್ಟ್ 2 ಲೆಸನ್ ನಂಬರ್ 14 ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್. ಸೊ ನಮಗೆ ಒಂದು ಸಂಪನ್ಮೂಲ ಅಂತಕ್ಕಂಥದ್ದು ನಮ್ಮ ನೇಚರೇ ಕೊಡುತ್ತೆ. ಯಾವ ರೀತಿಯ ಸಂಪನ್ಮೂಲಗಳು, ನಾವು ಜಸ್ಟ್ ಬಿಫೋರ್ ಈಗ ಡಿಸ್ಕಸ್ ಮಾಡಿದ ಥರ ಒಂದು ಗಾಳಿ ಆಗಿರ್ಬೋದು, ಗಾಳಿಯಿಂದ ಬರ್ತಕ್ಕಂತಹ ವಿಂಡ್ ಎನರ್ಜಿ ಆಗಿರ್ಬೋದು, ನೆಕ್ಸ್ಟು ನಮ್ಮ ಸನ್ನಿಂದ ಬರ್ತಕ್ಕಂತಹ ಸೋಲಾರ್ ಎನರ್ಜಿ ಆಗಿರ್ಬೋದು, ಆಫ್ಟರ್ ದಟ್ ಹೈಡ್ರೋಲೈಟಿಕ್ ಎನರ್ಜಿ, H2O, ವಾಟರ್ ಆಗಿರ್ಬೋದು. ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ನಮ್ಮ ಪರಿಸರ, ನಮ್ಮ ಎನ್ವಿರಾನ್ಮೆಂಟ್ ನಮಗೆ ಒದಗಿಸಿಕೊಡ್ತಾ ಇದೆ. ಹಾಗಿದ್ರೆ ಭೂಮಿ ಮೇಲೆ ಇರ್ತಕ್ಕಂಥದ್ದನ್ನೆಲ್ಲ ನೀರು, ಗಾಳಿ, ಸೊ ಈ ಎಲ್ಲದೂ ಕೂಡ ಬರುತ್ತೆ. ಒಂದು ಅರ್ತ್ ಸರ್ಫೇಸ್ ಇದೆ ಅಂದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಅಯನೋಸ್ಪಿಯರ್, ಎಕ್ಸೋಸ್ಪಿಯರ್. ಸೊ ಈ ಒಂದು ಸ್ಟ್ರಾಟೋಸ್ಪಿಯರಲ್ಲಿ ಓಝೋನ್ ಲೇಯರ್ ಇರುತ್ತೆ. ಅಫ್ಕೋರ್ಸ್ ನೆನ್ಪಿಟ್ಕೊಳ್ಳೇಬೇಕು, ಡ್ಯೂ ಟು ದ ಡಿಪೋಸಿಷನ್ ಆಫ್ ಎಕ್ಸಸ್ ಆಫ್ CFC, ಕ್ಲೋರೋಫ್ಲೋರೋಕಾರ್ಬನ್. ಸೊ ಈ ಕ್ಲೋರೋಫ್ಲೋರೋಕಾರ್ಬನಿಂದ ಏನಾಗಿತ್ತು ಅಂತ ಹೇಳಿದ್ರೆ ಓಝೋನ್ ಹೋಲ್ ಆಗೋಕ್ಕೆ ಹಿಡಿತು ಅಂಟಾರ್ಟಿಕ್ ರೀಸನಲ್ಲಿ. ಸೊ ಆ ಓಝೋನ್ ರಂಧ್ರ ಆಗೋದಕ್ಕೆ ಕಾರಣ ಆಗ್ತಾ ಬಂತು CFC. ಸೊ ಇದನ್ನು ಬ್ಯಾನ್ ಮಾಡಿ HCFCಯನ್ನು ಏನು ಮಾಡಿದ್ರು, ಬಳಕೆಗೆ ತಂದರು, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ಅಂತಕ್ಕಂಥದ್ದನ್ನು.
ಓಕೆ. ಸೊ ದ ನೆಕ್ಸ್ಟ್ ಒನ್, ಫಸ್ಟು ನಮ್ಮ ನ್ಯಾಚುರಲ್ ರಿಸೋರ್ಸ್ ಜೀವಿಗಳ ಉಸಿರು ಗಾಳಿ. ಎಷ್ಟು ಬ್ಯೂಟಿಫುಲ್ ಟ್ಯಾಗ್ಲೈನ್ ಅಂತ ಹೇಳಿದ್ರೆ ಇದು. ಸೊ ಅಫ್ಕೋರ್ಸ್ ನಮ್ಮ ಒಂದು ಭೂಮಿಯ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ 78% ನೈಟ್ರೋಜನ್ ಅವೈಲಬಿಲಿಟಿ ಇರುತ್ತೆ. ಓಕೆ, ಸಾರಜನಕ. 21% ಆಕ್ಸಿಜನ್ ಇರುತ್ತೆ. 78% ಸಾರಜನಕ ನೈಟ್ರೋಜನ್ ಇರುತ್ತೆ, 21% ಆಕ್ಸಿಜನ್ ಇರುತ್ತೆ ಆಮ್ಲಜನಕ. ಸೊ 0.3% CO2, ಇನ್ನು 0.something% ಈ ಥರ ಅದರ್ ಗ್ಯಾಸಸ್ ಇರುತ್ತೆ. ಸೊ ಈ ಒಂದು 78% ಸಾರಜನಕ ಇದ್ರೂ ಕೂಡ ನಮ್ಮ ಪ್ಲ್ಯಾಂಟ್ಸಿಗೆ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳು ಬೇಕಾ ಅಂತ ಹೇಳಿದ್ರೆ ವಾತಾವರಣದಲ್ಲಿರೋ ನೈಟ್ರೋಜನನ್ನು ಈಸಿಯಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಒಂದು ಪ್ಲ್ಯಾಂಟಲ್ಲಿ ಏನಾಗಿರುತ್ತೆ, ರೂಟ್ ಸಿಸ್ಟಮ್ ಮತ್ತು ಶೂಟ್ ಸಿಸ್ಟಮ್ ಇರುತ್ತಲ್ವ, ಲೀಫ್, ಫ್ಲವರ್ ಅದೆಲ್ಲ ಇರುತ್ತೆ. ಸೊ ಈ ರೂಟ್ ಸಿಸ್ಟಮಲ್ಲಿ ರೂಟ್ ನಾಡ್ಯೂಲ್ಗಳಿರುತ್ತೆ, ಅಂದರೆ ಬೇರಿನಲ್ಲಿ ಗಂಟುಗಳಿರುತ್ತೆ. ಆ ಗಂಟುಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ವಾಸ ಮಾಡ್ತಿರುತ್ತೆ. ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ ಸಾರಜನಕವನ್ನು ಅಬ್ಸಾರ್ಬ್ ಮಾಡಿಕೊಂಡು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೆಸರು ತೊಗೊಂಡಿದೆ. ಅಂದರೆ ದ್ವಿದಳ ಸಸ್ಯಗಳು, ಎಸ್ಪೆಷಲಿ ಇನ್ ಡೈಕಾಟ್ ಪ್ಲ್ಯಾಂಟ್ಸ್ ಅಲ್ಲೇನಾಗುತ್ತೆ, ರೂಟ್ ನಾಡ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಅಫ್ಕೋರ್ಸ್ ಮೊನೋಕಾಟಲ್ಲಿ ಫೈಬ್ರಸ್ ರೂಟ್ ಇರುತ್ತೆ, ಡೈಕಾಟಲ್ಲಿ ಏನಾಗಿರುತ್ತೆ ಟ್ಯಾಪ್ ರೂಟ್, ತಾಯಿ ಬೇರು ಇರುತ್ತೆ. ಇದು ಬೀಯಿಂಗ್ ಎ ಕಾಂಪಿಟೇಟರ್ ಲಿಟ್ಲ್ ಬಿಟ್ ನಾಲೆಡ್ಜ್ ಗೊತ್ತಿರಲೇಬೇಕು. ಸೊ ದ್ವಿದಳ ಧಾನ್ಯಗಳಲ್ಲಿ ತಾಯಿ ಬೇರು ಇರುತ್ತೆ, ನೆಕ್ಸ್ಟ್ ಏಕದಳದಲ್ಲಿ ತಂತು ಬೇರು ಫೈಬ್ರಸ್ ರೂಟ್ ಇರುತ್ತೆ. ಸೊ ಈ ಒಂದು ಟ್ಯಾಪ್ ರೂಟ್ ಸಿಸ್ಟಮಲ್ಲಿ ಇರ್ತಕ್ಕಂತಹ ರೂಟ್ ನಾಡ್ಯೂಲ್ಸ್ ಬೇರಿನ ಗಂಟುಗಳಲ್ಲಿ ಏನಾಗಿರುತ್ತೆ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ. ಆ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಅಬ್ಸರ್ವ್ ಮಾಡಿ ನಮ್ಮ ಪ್ಲ್ಯಾಂಟಿಗೆ ಕೊಡುತ್ತೆ. ಓಕೆ. ಸೊ ಈ ಎಲ್ಲ ಕಾಂಪೋನೆಂಟ್ಸು ಏರಲ್ಲಿರುತ್ತೆ. ನೈಟ್ರೋಜನ್ 78%, 21% ನಮ್ಮ ಅಶ್ವವಾಯು, ಪ್ರಾಣವಾಯು ಅಂತಲೇ ಹೇಳ್ತೀವಿ, ಆಕ್ಸಿಜನ್. ಸೊ ಈ ಒಂದು ಆಕ್ಸಿಜನ್ ಯಾಕೆ ಬೇಕು ನಮ್ಮ ಉಸಿರಾಟಕ್ಕೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಇನ್ಹಾಲೇಷನ್ ಆಫ್ ಆಕ್ಸಿಜನ್, ಎಕ್ಸಾಲೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಈ ಒಂದು ಪ್ರೊಸೆಸ್ಗೆ ನಾವು ರೆಸ್ಪಿರೇಷನ್, ಉಸಿರಾಟ ಅಂತ ಕೂಡ ಕರಿತೀವಿ. ಹಾಗಿದ್ರೆ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ CO2 ಅನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ. ಸೊ ಹ್ಯಾಸ್ ವಿ ಗೋ ಫಾರ್ ಫೋಟೋಸಿಂಥಸಿಸ್ ಪ್ರೋಸೆಸ್ ಫ್ರಾಮ್ ದ ಬಿಗಿನಿಂಗ್ ಅವರ್ 7th ಸ್ಟ್ಯಾಂಡರ್ಡ್ ಆಲ್ಸೋ, 6 CO2 + 12 H2O ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಕ್ಲೋರೋಫಿಲ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ. ಯಾರು ಕ್ಲೋರೋಫಿಲ್ಲು ಸನ್ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ CO2 ಬಿಕಮ್ಸ್ C6H12O6 ಗ್ಲೂಕೋಸ್. ಸೊ ಈ ಒಂದು CO2 ರಿಡಕ್ಷನ್ ಆಫ್ CO2 ಇಂಟು ಕಾರ್ಬೋಹೈಡ್ರೇಟ್. ಸೊ C6H12O6 ಗ್ಲೂಕೋಸ್ ಪ್ಲಸ್ ಬೈ ಪ್ರಾಡಕ್ಟ್ಸ್ 6O2 6H2O, ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಓಕೆ, ದಿಸ್ ಬ್ಯೂಟಿಫುಲ್ ಪ್ರೋಸೆಸ್ ವಿ ನೋನ್ ಆ್ಯಸ್ ಫೋಟೋಸಿಂಥಸಿಸ್. ಸೊ ನಮ್ಮ ಒಂದು ಗಾಳಿಯಲ್ಲಿ ಇರ್ತಕ್ಕಂತಹ, ಅಂದರೆ ನಾವು ಉಸಿರಾಟದಿಂದ ಹೊರಬಿಡ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಿಕೊಂಡು ನಮ್ಮ ಸಸ್ಯಗಳು ನಮಗೆ ಏನು ಕೊಡ್ತಾ ಇದೆ, ಬೈ ಪ್ರಾಡಕ್ಟಾಗಿ 6O2 6 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ನಮಗೆ ಆಕ್ಸಿಜನನ್ನು ಕೊಡ್ತಾ ಇದೆ. ನಾವು ಹೊರಗಡೆ ಬಿಟ್ಟಂತಹ CO2 ಕಾರ್ಬನ್ ಡೈಆಕ್ಸೈಡನ್ನು ಅದು ಬಳಕೆ ಮಾಡ್ಕೊಳ್ತಾ ಇದೆ. ಹವಾಮಾನ ನಿಯಂತ್ರಣದಲ್ಲಿ ವಾಯುಗೋಳದ ಪಾತ್ರ. ಸೊ ಹಾಗಿದ್ರೆ ಈ ಒಂದು ಹವಾಮಾನವನ್ನು ಕಂಟ್ರೋಲ್ ಮಾಡೋದಲ್ಲಿ ವಾಯುಗೋಳ ಏನೆಲ್ಲ ಹೆಲ್ಪ್ಫುಲ್ ಆಗಿರುತ್ತೆ, ಏನಕ್ಕೆ ಬೇಕು? ಸೊ ಇಲ್ಲಿ ಯಾಕೆ ಬೇಕು ಅಂತ ಹೇಳಿದ್ರೆ ಭೂಮಿಯ ಒಂದು ಹೊದಿಕೆ ಅಂತಲೇ ಅಂತೀವಿ. ಅಂದರೆ ನಮ್ಮ ಒಂದು ಅರ್ತ್ ಸರ್ಫೇಸನ್ನು ಆವರಿಸಿಕೊಂಡಂತಹ ಒಂದು ಸರ್ಫೇಸ್ ಲೇಯರಿಗೆ ನಾವು ವಾಯುಗೋಳ ಅಂತ ಹೇಳಿ ಕರಿತೀವಿ. ಸೊ ಒಂದು ಅರ್ತ್ ಸರ್ಫೇಸ್, ಈಗ ಫಾರ್ ಎಕ್ಸಾಂಪಲ್ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಅಫ್ಕೋರ್ಸ್ ಅಲ್ಲಿ ಮನೆ ಸುತ್ತಮುತ್ತ ಏನೋ ಸ್ವಲ್ಪ ಮರ ಗಿಡ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಗಾಳಿನಾರು ಇದ್ದರೆ ಅಷ್ಟು ನಮಗೆ ಟೆಂಪ್ರೇಚರ್ ಗೊತ್ತಾಗಲ್ಲ. ಟು ಮೇಂಟೈನ್ ಅ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಏರ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಅಂತಲೇ ಹೇಳ್ತೀವಿ. ಸೊ ಗಾಳಿ ಇದ್ದರೆ ಅಷ್ಟು ನಮಗೆ ಸ್ಟ್ರೆಸ್ ಅನಿಸಲ್ಲ, ಓಕೆ, ಕಂಫರ್ಟ್ ಫೀಲ್ ಆಗುತ್ತೆ. ಆಫ್ಟರ್ ದಟ್ ಗಾಳಿಯ ಚಲನೆ. ಹಾಗಿದ್ರೆ ಈ ಒಂದು ಗಾಳಿಯ ಚಲನೆ, ಮೂಮೆಂಟ್ ಆಫ್ ದಿ ಏರ್, ವಿ ಕಾಲ್ ಇಟ್ ಆ್ಯಸ್ ವಿಂಡ್ ಅಂತ ಹೇಳಿ ಕರಿತೀವಿ. ಅಫ್ಕೋರ್ಸ್ ವಿಂಡ್ ಎನರ್ಜಿ ಆಲ್ಸೋ ನ್ಯಾಚುರಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಆಲ್ಸೋ ಹೈಡ್ರೋಲೈಟಿಕ್ ಎನರ್ಜಿ. ಸೊ ಈ ಒಂದು ವಿಂಡ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಮೂಮೆಂಟ್ ಆಫ್ ಏರ್ ಅಂತ ಹೇಳಿ ಕರಿತೀವಿ. ಗಾಳಿಯ ಒಂದು ಚಲನೆಗೆ ನಾವು ಏನಂತ ಕರಿತೀವಿ,
ಕರಿತೀವಿ ಮಾರುತ. ಸೊ ಈ ಒಂದು ಮಾರುತಗಳು ಎಷ್ಟು ಸ್ಪೀಡಲ್ಲಿ ಮೂವ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ವಿಂಡ್ ಮಿಲ್ಸ್. ಸೊ ಈ ಎಲ್ಲ ನಾಟ್ ಓನ್ಲಿ ಇನ್ ಅ ಸಿಟಿ ಏರಿಯಾಸ್, ವಿಲೇಜಲ್ಲೂ ಅಷ್ಟೇ ಒಂದು ಗುಡ್ಡಗಾಡು ಪ್ರದೇಶ ಅಂತ ನಾವೇನು ಕರಿತೀವಿ, ಅಲ್ಲಿ ದೊಡ್ಡ ದೊಡ್ಡ ವಿಂಡ್ ಮಿಲ್ಗಳನ್ನು ಜೋಡಿಸಿರೋದನ್ನು ನೋಡ್ಬೋದು. ಅಲ್ಲಿ 15 km/h ಇದ್ದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಫ್ಯಾನ್ಗಳು ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದನೂ ಕೂಡ ಎಲೆಕ್ಟ್ರಿಸಿಟಿಯನ್ನು ಜನ್ರೇಟ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ಗಾಳಿಯ ಅಸಮಕಾಯಿಸುವಿಕೆಯಿಂದ ಗಾಳಿಯ ಪ್ರವಾಹಗಳು ಉಂಟಾಗೋದು. ಇಲ್ಲೇನಾಗುತ್ತೆ, ಬಿಸಿ ಗಾಳಿ ಮತ್ತು ತಂಪು ಗಾಳಿಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿನೆಡೆಗೆ ಚಲಿಸುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಬೀಕರ್ ಒಳಗಡೆ ಇರ್ತಕ್ಕಂತಹ ಗಾಳಿ ಆಗಿರ್ಬೋದು, ಹೊರಗಡೆ ಒಂದು ಊದ್ಬತ್ತಿಯನ್ನು ನಾವು ಹಚ್ಚಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಗಾಳಿ ನೆಕ್ಸ್ಟು ಮೂಮೆಂಟ್ ಆದಾಗ ಒಂದು ಬಿಸಿಯ ಅನುಭವ ಆಗುತ್ತೆ. ಅಫ್ಕೋರ್ಸ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ವೆನ್ ವಿ ಸ್ವಿಚ್ ಆನ್ ದ ಫ್ಯಾನ್. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮೋರ್ ದ್ಯಾನ್ ಅವರ್ ನಾವೇನಾದರೂ ಫ್ಯಾನ್ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟು ಅದರಿಂದನೇ ಬಿಸಿ ಗಾಳಿ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡ್ಯೂ ಟು ದ ಮೂಮೆಂಟ್ ಆಫ್ ಏರ್ ಅಂತ ಹೇಳಿ ನಾವಲ್ಲಿ ಕೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ರೈನ್. ಅಫ್ಕೋರ್ಸ್ ಹೈಡ್ರೋಲೈಟಿಕ್ ಎನರ್ಜಿ ಅಂತ ನಾವೇನು ಮಾತಾಡಿದ್ವಿ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ನ್ಯಾಚುರಲ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಸೊ ಇದನ್ನೇನು ನಾವು ದುಡ್ಡು ಕೊಟ್ಟು ತೊಗೊಳ್ಳಲ್ಲ. ಅಫ್ಕೋರ್ಸ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಾವೇನು ರೈನಿ ಸೀಸನ್, ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಅಂತ ನ್ಯಾಚುರಲ್ ಫಿನಾಮಿನನ್ ಬಗ್ಗೆ ಮಾತಾಡಿದ್ವಿ 6th ಕ್ಲಾಸಲ್ಲಿ. ಸೊ ಹ್ಯಾಸ್ ಇಟ್ ಈಸ್ ಈ ಒಂದು ರೈನ್ ವಾಟರ್ ಎಸ್ಪೆಷಲಿ 97% ಏನಾಗಿದೆ ಅಂತ ಹೇಳಿದ್ರೆ ಸೀ ವಾಟರ್ ಅಂತ ಹೇಳಿ ಕರಿತೀವಿ. ಸಮುದ್ರದ ನೀರು ಅಫ್ಕೋರ್ಸ್ ಅದನ್ನೆಲ್ಲದನ್ನು ಕೂಡ ನಾವು ಫಿಲ್ಟ್ರ್ ಮಾಡಿ ಆಫ್ಟರ್ ದಟ್ ಯೂಸ್ ಮಾಡ್ಬೋದು. ಅಷ್ಟೆಲ್ಲ ಮಾಡಿ ಯೂಸ್ ಮಾಡೋ ಅಷ್ಟೊತ್ತಿಗೆ ಖರ್ಚು ಕೂಡ ಅಷ್ಟೇ ಆಗಿರುತ್ತೆ. ಟು ಮೇಂಟೆನೆನ್ಸ್ ಅಲ್ಲಿ ಎಕನಾಮಿಕಲಿ ಕೂಡ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಗಳಾಗತ್ತೆ. ಸೊ ಓನ್ಲಿ 3% ವಾಟರ್ ನಮ್ಮ ಒಂದು ಪ್ಯೂರ್ ಫಾರ್ಮಲ್ ಇದೆ ಅಂತ ಹೇಳಿದ್ರೆ 2% ವಾಟರ್ ಗ್ಲೇಷಿಯರ್ ಅಂತ ಹೇಳಿ ಕರಿತೀವಿ, ಹಿಮಗಡ್ಡೆಯ ರೂಪದಲ್ಲಿ ಅದು ಇರುತ್ತೆ. ಸೊ ನಮ್ಮ ಹೋಲ್ ವರ್ಲ್ಡಲ್ಲಿ ಓನ್ಲಿ 3% ವಾಟರ್ ಅವೈಲಬಿಲಿಟಿ ಇದೆ ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮುಂದೊಂದು ದಿನ ನಾವು ಎಷ್ಟು ಸಫರ್ ಆಗಬೇಕಾಗತ್ತೆ ಫ್ರೆಶ್ ವಾಟರಿಗೋಸ್ಕರ ಅಂತ ಹೇಳಿ. ನಾವೆಷ್ಟೇ ಒಂದು ಟೆಕ್ನಾಲಜಿ ಮುಂದುವರೆದಿದೆ, ಈ 97% ವಾಟರನ್ನೇ ನಾವು ಏನು ಮಾಡ್ತೀವಿ, ಪ್ಯೂರಿಫಿಕೇಷನ್ ಮಾಡಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಉಂಟಾಗ್ತಕ್ಕಂತಹ ಸೋಷಿಯಲ್ ಮತ್ತು ಎಕನಾಮಿಕ್ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈಗೆಲ್ಲೋ ಎಸ್ಪೆಷಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಟ್ಯಾಪ್ ಎಲ್ಲೋ ಆನ್ ಆಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಹೋಗ್ತಾ ಇರ್ತೀವಿ. ಬೆಳಗ್ಗೆನೇ ಏನಾಗಿರುತ್ತೆ, ಬೀದಿ ದೀಪಗಳಲ್ಲಿ ಲೈಟ್ಸ್ ಹಾಗೆ ಆನ್ ಆಗಿರುತ್ತೆ, ಅದನ್ನು ಕೂಡ ಸ್ವಿಚ್ ಆಫ್ ಮಾಡಲ್ಲ. ಹೆಂಗಿದ್ರೂ ನಮ್ಮದಲ್ಲ ಬಿಡು, ನಮ್ಮ ಮನೆದಲ್ಲ ಅಂತ ಹೋಗ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಟ್ಯಾಪನ್ನು ಸ್ವಿಚ್ ಆಫ್ ಮಾಡೋದಾಗಿರ್ಬೋದು ಅಥವಾ ಅನ್ನೆಸೆಸರಿ ಫ್ಯಾನನ್ನು ಯೂಸ್ ಮಾಡೋದಾಗಿರ್ಬೋದು, ಎಲೆಕ್ಟ್ರಿಸಿಟಿಯನ್ನು ಯಾವ ರೀತಿ ಬಳಕೆ ಮಾಡ್ಕೋಬೋದು ಅನ್ನೋದು ಕೂಡ ನಮಗೆ ಅಲ್ಲಿ ಗೊತ್ತಿದ್ದಾಗ ಮಾತ್ರ ಈ ಸ್ಕೇರ್ಸಿಟಿಯನ್ನು ತಡೆಗಟ್ಬೋದು. ಅಂದರೆ ಎಲೆಕ್ಟ್ರಿಸಿಟಿ ಸ್ಕೇರ್ಸಿಟಿ ಆಗಿರ್ಬೋದು ಅಥವಾ ವಾಟರ್ ಸ್ಕೇರ್ಸಿಟಿಯನ್ನು ನಾವಲ್ಲಿ ಅವಾಯ್ಡ್ ಮಾಡ್ಬೋದು. ನೇಚರ್ ನಮಗೆ ಕೊಟ್ಟಂತಹ ಎನರ್ಜಿಗಳನ್ನು ನಾವು ಯೂಸ್ಫುಲ್ಲಾಗಿ ಅಂದರೆ ಒಂದು ಮಿತವ್ಯಯವಾಗಿ ಅದನ್ನು ಬಳಕೆ ಮಾಡಿದ್ದೇ ಆದರೆ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಇದನ್ನು ಸೇವ್ ಮಾಡಿ ಅದನ್ನು ಫ್ಲೋ ಆಗೋ ಥರ ಮಾಡ್ಬೋದು. ಸೊ ದ ನೆಕ್ಸ್ಟ್ ಒನ್ ಈಸ್ ವಾಯು ಮಾಲಿನ್ಯ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅನ್ಡಿಸೈರಬಲ್ ಆ್ಯಕ್ಟಿವಿಟಿ ಅಕ್ಕರಿಂಗ್ ಇನ್ ಅವರ್ ಏರ್ ಅಂತ ಹೇಳಿ ಕರಿತೀವಿ. ಸೊ ಗಾಳಿ ಸಿಗ್ತಾ ಇದೆ, ಗಾಳಿನಲ್ಲಿ ಮೂಮೆಂಟ್ ಆಗ್ತಾ ಇದೆ, ಆ ಮೂಮೆಂಟ್ ಆಫ್ ದಿ ಏರನ್ನು ನಾವು ಮಾರುತಗಳು ಅಂತ ಹೇಳಿ ಕರಿತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ಒಂದು ಫ್ರೆಶ್ ಏರಿಯಾ ಇದೆ. ಸೊ ಒಂದು ಅಟ್ಮಾಸ್ಫಿಯರಲ್ಲಿ ನಮಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ನಾವು ಎಕ್ಸಲೇಟಿಂಗ್ ಸಮ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಆ್ಯಂಡ್ ಇನ್ನಲೇಷನ್ ಆಫ್ ಆಕ್ಸಿಜನ್ ಅಂತ ತಗೊಂಡಾಗ ಆ ಕಲುಷಿತವಾಗಿರ್ತಕ್ಕಂತಹ ಒಂದು ಗಾಳಿಯನ್ನು ಸೇವನೆ ಮಾಡಿದಾಗ ಗೊತ್ತಿದೆ ನಮಗೆ ಲಂಗ್ಸ್ ಎಫೆಕ್ಟ್ ಆಗೋದಾಗಿರ್ಬೋದು, ಲಂಗ್ಸ್ ಡಿಸೀಸಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ಅಟ್ಯಾಕ್ ಆಗುತ್ತೆ. ಎಸ್ಪೆಷಲಿ ಈ ಒಂದು ವಾಯು ಅಥವಾ ಏರ್ ಪೊಲ್ಯೂಟ್ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡೋದಕ್ಕೆ ಒಬ್ರು ಇರ್ತಾರೆ. ದಟ್ ಇಂಡಿಕೇಟರ್ ಈಸ್ ಲೈಕನ್ಸ್ ಅಂತ ಹೇಳಿ ಕರಿತೀವಿ. ಸೊ ಲೈಕನ್ಸ್ ಇನ್ ಕನ್ನಡ ವಿ ಕಾಲ್ ಇಟ್ ಆಸ್ ಕಲ್ಲು ಹೂವುಗಳು. ಸೊ ಇಲ್ಲಿ ಒಂದು ಓಪನ್ ಏರಿಯಾನಲ್ಲಿ ಒಂದು ವುಡ್ ಪೀಸ್ ಬಿದ್ದಿದೆ ಅಂತ ಹೇಳಿದ್ರೆ ಅಥವಾ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂತ ಹೇಳಿದ್ರೆ ಒಂದು ವೈಟ್ ಪ್ಯಾಚಸ್ ಥರ ಕಾಣಿಸ್ತಾ ಇರುತ್ತೆ, ಆಲ್ಗಲ್ ಬ್ಲೂಮ್ಸ್ ಥರ ಅದು ಹರಡ್ಕೊಂಡಿರುತ್ತೆ. ಯಾವಾಗ ಈ ಲೈಕನ್ಸ್ ಪ್ರೆಸೆಂಟ್ ಇದೆಯೋ ಅಫ್ಕೋರ್ಸ್ ಆ ಒಂದು ಏರಿಯಾ ಪೊಲ್ಯೂಟ್ ಆಗಿದೆ. ಸೊ ಏರ್ ಪೊಲ್ಯೂಟ್ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಬೀಯಿಂಗ್ ಎ ಕಾಂಪಿಟೇಟರ್ ದಿಸ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್ ಈಸ್ ಲೈಕನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಕನ್ನಡ ಆಲ್ಸೋ ಲೈಕನ್ಸ್ ಅಂತಲೇ ಒಂದು ಸಲ ಕೇಳಿದ್ದಾರೆ ಕ್ವಶನನ್ನು. ಕಲ್ಲು ಹೂವು ಅಂತ ಹೇಳಿ ಕೇಳಿಲ್ಲ, ಲೈಕನ್ಸ್ ಅಂತಲೇ ಕನ್ನಡದಲ್ಲಿ
ಕೇಳಿದ್ದಾರೆ. ಸೊ ಈ ಒಂದು ನೈಟ್ರೋಜನ್ ಹಾಗೆಯೇ ಸಲ್ಫರ್ ಆಕ್ಸೈಡ್ನ ಪ್ರಮಾಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ಇಲ್ಲಿ ಏರ್ ಫುಲ್ ಪೊಲ್ಯೂಟ್ ಆಗುತ್ತೆ. ಸೊ ಅದನ್ನು ಇಂಡಿಕೇಟ್ ಮಾಡೋರು ಲೈಕನ್ಸ್ ಅಥವಾ ಕಲ್ಲು ಹೂವುಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಈ ಒಂದು ನೀರನ್ನು ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಸಂಪನ್ಮೂಲ ವಾಟರ್ ಅಂತ ಹೇಳಿ ಕರಿತೀವಿ. ಈ ವಾಟರನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು? ಅಫ್ಕೋರ್ಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಮಲ್ನಾಡ್ ಏರಿಯಾಸ್ ಅಂತ ನಾವೇನು ಕರಿತೀವಿ, ಇನ್ನು ಶಿವಮೊಗ್ಗ ಸರೌಂಡಿಂಗ್ ಅಂತ ಹೇಳಿದ್ರೆ ಇಲ್ಲಿ ಹೊಸನಗರ ಆಗಿರ್ಬೋದು ಅಥವಾ ಆಗುಂಬೆ ರೀಸನ್ ಆಗಿರ್ಬೋದು, ಕರ್ನಾಟಕದ ಚಿರಾಪುಂಜಿ ಅಂತಲೇ ಕರಿತೀವಿ, ಆಗುಂಬೆ ಘಾಟ್ ಸೆಕ್ಷನ್. ಸೊ ಅಲ್ಲಿ ಕೂಡ ಫಾರೆಸ್ಟ್ ಏರಿಯಾ ಜಾಸ್ತಿ ಇರೋದ್ರಿಂದ ಅಲ್ಲೂ ನಿಗದಿತ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಸೊ ಈ ಸಲ ನೋಡ್ತಾ ಇದ್ದೀವಿ ಸಮ್ಮರ್ ಸೀಸನಲ್ಲಿ ಅಫ್ಕೋರ್ಸ್ ಟೆಂಪ್ರೇಚರ್ ಎಷ್ಟು ರೈಸ್ ಆಗಿದೆ ಅಂತ ಹೇಳಿ. ಸೊ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಆಗಬೇಕು ರೈನಿ ಸೀಸನ್. ಇನ್ ಕೇಸ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ಕೇರ್ಸಿಟಿ ಆಫ್ ವಾಟರ್ನ ನಾವೆಲ್ಲರೂ ಕೂಡ ಫೇಸ್ ಮಾಡಬೇಕಾಗತ್ತೆ. ಮಳೆಯನ್ನೇ ನಂಬ್ಕೊಂಡಿರ್ತಕ್ಕಂತಹ ಫಾರ್ಮರ್ಸ್ ಲೈಫ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ಆಫ್ ದ ಡೇ ಅದು ಕೂಡ ಡಿಫಿಕಲ್ಟ್ ಲೆವೆಲ್ನ ರೀಚ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನಮಗೆ ಅವೈಲೇಬಲ್ ಇರ್ತಕ್ಕಂತಹ ವಾಟರ್ನ ಅಂದರೆ ಸಮುದ್ರದ ನೀರನ್ನು ಹೊರತುಪಡಿಸಿ ನಮಗೇನು ಸಿಗ್ತಾ ಇದೆ ದಿನ ಬಳಕೆಗಾಗಿರ್ಬೋದು ಅಥವಾ ಕುಡಿಯೋಕ್ಕೆ ಯೋಗ್ಯವಾಗಿರ್ತಕ್ಕಂತಹ ನೀರನ್ನು ಕಲುಷಿತ ಮಾಡಿದ್ರೆ, ಅಫ್ಕೋರ್ಸ್ ಅಲ್ಲಿ ನಾವು ಡೇ ಟು ಡೇ ಲೈಫಲ್ಲಿ ಒಂದು ಹಳ್ಳಿ ಅಂತ ತಗೊಂಡಾಗ ಒಂದು ಪಾಂಡ್ ಎಕೋಸಿಸ್ಟಮ್ ಅಂತ ನಾವೇನು ಕರಿತೀವಿ, ಒಂದು ನದಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಕೆರೆಗಳ ವ್ಯವಸ್ಥೆ ಆಗಿರ್ಬೋದು, ಅಲ್ಲೇ ದನಕರುಗಳನ್ನು ತೊಳೆಯೋದಾಗಿರ್ಬೋದು ಅಥವಾ ಬಟ್ಟೆ ತೊಳೆಯೋದಾಗಿರ್ಬೋದು. ಸೊ ಇದರೆಲ್ಲದರಿಂದನೂ ಕೂಡ ಏನಾಗುತ್ತೆ, ಜಲಮಾಲಿನ್ಯ ಆಗುತ್ತೆ. ಅದರ ಜೊತೆಗೆ ಕಾರ್ಖಾನೆಗಳಿಂದ ಹೊರಗೆ ಬರ್ತಕ್ಕಂತಹ, ಇಂಡಸ್ಟ್ರಿಗಳಿಂದ ಹೊರಗೆ ಬರ್ತಕ್ಕಂತಹ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಆಗಿರ್ಬೋದು ಅಥವಾ ವೇಸ್ಟ್ ವಾಟರ್ ಇರ್ಬೋದು, ಅದು ಬಂದು ನದಿ ಮೂಲಗಳನ್ನು ಸೇರಿದಾಗ ಅಥವಾ ಜಲಮೂಲವನ್ನು ಸೇರಿದಾಗ ಅಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳು ಅಥವಾ ಅಕ್ವೈಟಿಕ್ ಹ್ಯಾಬಿಟೇಟ್ ಕೂಡ ಅಲ್ಲೇನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ಡ್ಯೂ ಟು ದ ಡಿಪಾಸಿಷನ್ ಆಫ್ DDT, ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳಿ ಕರಿತೀವಿ. ಜೈವಿಕವಾಗಿ ವಿಘಟನೆಯನ್ನು ಹೊಂದದೇ ಇರತಕ್ಕಂತಹ ಒಂದು ರಾಸಾಯನಿಕ ಅಥವಾ ಒಂದು ಕೆಮಿಕಲ್ ಅಂತ ನಾವೇನು ಕರಿತೀವಿ. ಸೊ ಈ ಕಾರ್ಖಾನೆಗಳಿಂದ ಹೊರಬರ್ತಕ್ಕಂತಹ ಟಾಕ್ಸಿಕ್ ಏಜೆಂಟ್ ಜೊತೆ ಇದು ಕೂಡ ಬಂದು ಸೇರಿದಾಗ ಆ ಒಂದು ನದಿಯ ವ್ಯವಸ್ಥೆಯನ್ನು, ನದಿಯ ಮೂಲವನ್ನು ಡಿಪೆಂಡ್ ಆಗಿರ್ತಕ್ಕಂತಹ ಅಕ್ವೈಟಿಕ್ ಅನಿಮಲ್ಸ್ ಏನಾಗುತ್ತೆ, ಅಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಸೊ ಯಾಕೆ ಈ ಒಂದು ಜಲಮಾಲಿನ್ಯ ಉಂಟಾಗತ್ತೆ? ಅನಪೇಕ್ಷಿತ ವಸ್ತುಗಳನ್ನು ನದಿಯ ಅಥವಾ ನೀರಿನ ಮೂಲಕ್ಕೆ ಸೇರಿಸುವುದಾಗಿರ್ಬೋದು, ಅದೇ ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರ್ಬೋದು ಅಥವಾ ಫರ್ಟಿಲೈಸರ್ಸ್ ಆಗಿರ್ಬೋದು, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಎಲ್ಲದೂ ಕೂಡ ಅಲ್ಲಿ ಹೋಗಿ ಸೇರಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಕಾಲರ ಆಗಿರ್ಬೋದು ಅಥವಾ ಡಯೇರಿಯಾ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೀರಿನ ಆಕಾರದಲ್ಲಿ ಇರ್ತಕ್ಕಂತಹ ಅಪೇಕ್ಷಿತ ವಸ್ತುಗಳನ್ನು ಹೊರ ತೆಗೆಯೋದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನದಿಯನ್ನು ಸ್ವಚ್ಛಗೊಳಿಸೋದು, ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅಂತ ಮಾತಾಡಿದ್ವಿ ನಾವು 1972 ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಗಂಗಾ ಆ್ಯಕ್ಷನ್ ಪ್ಲ್ಯಾನ್. ಸೊ ಅಲ್ಲೂ ಏನಾಗಿತ್ತು ಅಂತ ಹೇಳಿದ್ರೆ ಸತ್ತಿರ್ತಕ್ಕಂತಹ ಶವಗಳನ್ನು ನೀರಿಗೆ ಹಾಕೋದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ಗಳನ್ನು ಅದೇ ನೀರಿನಲ್ಲಿ ಎಸ್ದು ಬರೋದಾಗಿರ್ಬೋದು, ಅಲ್ಲಿ ನದಿಯಲ್ಲಿರ್ತಕ್ಕಂಥ ಹೂಳನ್ನು ತೆಗೆಯೋದು ಅಂದರೆ ವೇಸ್ಟ್ ಮಟೀರಿಯಲ್ಸನ್ನು ತೆಗೆಯೋದು ಅನ್ನೋ ಒಂದು ಪ್ಲ್ಯಾನ್ ಆಗಿತ್ತು. ಆ್ಯಸ್ ಇಟ್ ಈಸ್ ಅಲ್ಲಿರ್ತಕ್ಕಂತಹ ಒಂದು ಹೂಳನ್ನು ತೆಗಿಬೇಕಾದ್ರೆ ಅಲ್ಲಿರ್ತಕ್ಕಂತಹ ಒಂದು ಆಲ್ಗಲ್ ಬ್ಲೂಮ್ಸು ಕೂಡ ಏನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ಸೊ ಅಲ್ಲಿ ಆಲ್ಗಲ್ ಬ್ಲೂಮ್ಸ್ ಡೆಸ್ಟ್ರಾಯ್ ಆಯಿತು ಅಂತ ಹೇಳಿದ್ರೆ ಅದು ಬಿಡುಗಡೆ ಮಾಡ್ತಕ್ಕಂಥ ಆಕ್ಸಿಜನ್ ಕಂಟೆಂಟನ್ನು, ನೀರಿನಲ್ಲಿ ಕರಗಿದ ಆಕ್ಸಿಜನ್ ಕಂಟೆಂಟನ್ನು ವಿತ್ ದ ಹೆಲ್ಪ್ ಆಫ್ ಗಿಲ್ಸ್, ನಮಗೆ ಗೊತ್ತಿದೆ ಫಿಶಸ್, ಸೊ ಪೈಸಿಸ್ ಗ್ರೂಪ್ ಎಲ್ಲದೂ ಕೂಡ ಅಲ್ಲಿ ಕರಗಿದ ಆಕ್ಸಿಜನನ್ನು, ಡಿಸಾಲ್ವ್ ಆಗಿರೋ ಆಕ್ಸಿಜನ್ನ ತಗೊಂಡು ತನ್ನ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರುತ್ತೆ. ಅಲ್ಲಿ ಯಾವಾಗ ಡಿಸಾಲ್ವ್ಡ್ ಆಕ್ಸಿಜನ್ ಅದಕ್ಕೆ ಸಿಗಲ್ಲ, ಅಲ್ಲಿರ್ತಕ್ಕಂಥ ಅಕ್ವೈಟಿಕ್ ಹ್ಯಾಬಿಟ್ಯಾಟ್ ಕೂಡ ಏನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ನೀರಿನ ಉಷ್ಣತೆಯಲ್ಲಿ ಬದಲಾವಣೆ. ಅಂದರೆ ಅಲ್ಲಿರ್ತಕ್ಕಂತಹ ಒಂದು, ಈಗ ಮೇಲ್ಗಡೆ ಲೇಯರ್ ಏನಾಗಿರುತ್ತೆ ಈ ಒಂದು ಸಮ್ಮರ್ ಸೀಸನಲ್ಲಿ ನಾವು ನೋಡಿದಾಗ ಬಿಸಿ ಬಿಸಿ ಅನ್ನಿಸ್ತಾ ಇರುತ್ತೆ ನೀರು, ಬಟ್ ಬಿಲೋ 25 ಸೆಂಟಿಮೀಟರ್ಸ್ ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಫುಲ್ಲು ಕೋಲ್ಡ್ ವಾಟರ್ ನಮಗೆ ಅವೈಲಬಿಲಿಟಿ ಇರುತ್ತೆ. ಅಂದರೆ ಸೂರ್ಯನ ಕಿರಣಗಳು ಹೋಗಿ ಆ ಒಂದು ಸರ್ಫೇಸ್ ಮೇಲೆ ಬಿದ್ದಾಗ ಅದು ತಳಭಾಗವನ್ನು, ಅಂದರೆ ಅಫ್ಕೋರ್ಸ್ ನಮಗೆ ಗೊತ್ತಿರುತ್ತೆ ಸಿ ವಾಟರ್ ಅಥವಾ ಒಂದು ಪಾಂಡ್ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಎಷ್ಟು ಡೆಪ್ತ್ ಇರುತ್ತೆ ಅಂತ ಹೇಳಿ. ಸೊ ಕೆಳಗಡೆವರೆಗೂ ಅಲ್ಲಿ ಸನ್ಲೈಟ್ ರೀಚ್ ಆಗೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಆಲ್ಗಲ್ ಬ್ಲೂಮ್ಸ್ ಒಂದು ಪಾಂಡ್ ಎಕೋಸಿಸ್ಟಮ್ ಅಂತ ತಗೊಂಡಾಗ ಇಲ್ಲಿ ನೋಡ್ತಾ ಇರ್ತೀವಿ ವಾಟರ್ ಸರ್ಫೇಸ್ ಮೇಲ್ಗಡೆ ಫುಲ್ಲು ಹರಡ್ಕೊಂಡು ಇರುತ್ತೆ.
ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದೀಸ್ ಆಲ್ಗಲ್ ಬ್ಲೂಮ್ಸ್ ಅವೈಲಬಿಲಿಟಿ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಟು ದ ಅಕ್ವೈಟಿಕ್ ಹ್ಯಾಬಿಟ್ಯಾಟ್ ಅಥವಾ ಅಕ್ವೈಟಿಕ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಮಣ್ಣಿನಲ್ಲಿರ್ತಕ್ಕಂತಹ ಖನಿಜ ಸಂಪತ್ತು. ಹಾಗಿದ್ರೆ ಈ ಒಂದು ಮಣ್ಣು ಅಫ್ಕೋರ್ಸ್ ನಮಗೆ ಗೊತ್ತಿದೆ ಬ್ರೇಕ್ ಡೌನ್ ಆಫ್ ರಾಕ್ ಸರ್ಫೇಸ್ ಅಥವಾ ರಾಕ್ ಮಟೀರಿಯಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಕಲ್ಲು ಬಂಡೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಡೆದು ಚೂರಾಗಿ ನೆಕ್ಸ್ಟು ಏನಾಗುತ್ತೆ ಮಣ್ಣಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಆಲ್ರೆಡಿ ನಾವು 7th ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಟೈಪ್ಸ್ ಆಫ್ ಸಾಯಿಲ್ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಅಂದರೆ ಯಾವ ಸಾಯಿಲಲ್ಲಿ ಯಾವ ಬೆಳೆಯನ್ನು ಬೆಳೀತಾರೆ, ಬ್ಲಾಕ್ ಸಾಯಿಲಲ್ಲಿ ಯಾವುದು, ಅಲುವಿಯಲ್ ಸಾಯಿಲ್ ಅಂದ್ರೇನು, ಎಲ್ಲಿರುತ್ತೆ, ಸೊ ಅದರಲ್ಲಿ ಯಾವ ಬೆಳೆಯನ್ನು ಬೆಳೀತಾರೆ, ಲ್ಯಾಟ್ರೈಟ್ ಸಾಯಿಲ್ ಅದರಲ್ಲೇ ಯಾಕೆ ಕೋಕೋನಟ್ ಆಗಿರ್ಬೋದು ಅಥವಾ ಈ ಒಂದು ಅಡಿಕೆ ಮರಗಳಾಗಿರ್ಬೋದು ಅದನ್ನೆಲ್ಲ ಯಾಕೆ ಆ ಒಂದು ರೀಸನ್ನಲ್ಲಿ ಬೆಳೀತಾರೆ, ಅದು ಯಾಕೆ ಜಾಸ್ತಿ ನೀರಿನ ಪ್ರಮಾಣವನ್ನು ಹಿಡಿದಿಟ್ಕೊಳ್ಳೋದಿಲ್ಲ. ಕ್ಲೇ ಸಾಯಿಲ್ ಅಂತ ಬಂದಾಗ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಉಳಿದಿರೋ ವಾಟರ್ನ ಫ್ಲೋ ಆಗೋದಕ್ಕೆ ಬಿಡುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾರಿನ್ನೂ ಆ ಒಂದು ವಿಡಿಯೋನ ನೋಡಿಲ್ಲ, 7th ಕ್ಲಾಸಲ್ಲಿ ಟೈಪ್ಸ್ ಆಫ್ ಸಾಯಿಲ್ ಅನ್ನೋ ಒಂದು ವಿಡಿಯೋನಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಸಾಯಿಲ್ ಹೆಂಗೆ ಆಗುತ್ತೆ, ಅಬ್ಸಾರ್ಪ್ಷನ್ ಆಫ್ ವಾಟರ್ ಹೆಂಗೆ ನಡೆಯುತ್ತೆ, ಲಾಗಿಂಗ್ ಆಫ್ ವಾಟರ್, ಮಾರ್ಷಿ ಸಾಯಿಲ್ ಅಂತ ನಾವು ಯಾಕೆ ಕರಿತೀವಿ, ಲೋಮಿ ಸಾಯಿಲ್ ಆಗಿರ್ಬೋದು, ಸೊ ಅದರಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಯಾವುದು, ಯಾಕೆ ನಾವು ಆ ಒಂದು ಲೆಸನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಈ ಒಂದು ಲೆಸನ್ನಲ್ಲಿ ಈಗ ವಾಟರ್ ಬಗ್ಗೆ ಮಾತಾಡಿದ್ವಿ, ಏರ್ ಬಗ್ಗೆ ಮಾತಾಡಿದ್ವಿ, ಸನ್ಲೈಟ್ ಬಗ್ಗೆ ಮಾತಾಡಿದ್ವಿ, ಸೊ ಸಾಯಿಲ್ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ವಿ, ಅಂದರೆ ಲ್ಯಾಂಡ್ ಅಂತ ಹೇಳಿ. ಸೊ ಫಸ್ಟು ಏನಕ್ಕೆ ಬೇಕು ಮಣ್ಣು, ಆ ಬೆಳೆ ಬೆಳೆಯೋಕ್ಕೆ ಬೇಕು, ಈ ಬೆಳೆ ಬೆಳೆಯೋಕ್ಕೆ ಫಸ್ಟು ನಾವು ನಿಂತ್ಕೋಬೇಕು, ಒಂದು ಸರ್ಫೇಸ್ ಮೇಲೆ ಸ್ಟೇಬಲ್ ಆಗಿ ನಿಂತ್ಕೋಬೇಕು ಅನ್ನೋದಕ್ಕೆ ಆಧಾರವಾಗಿರೋದೇ ಸಾಯಿಲ್ ಅಥವಾ ಲ್ಯಾಂಡ್ ಸರ್ಫೇಸ್ ಅಂತ ಹೇಳಿ ಕರಿತೀವಿ. ಹಾಗೆಯೇ ಈ ಮಣ್ಣಿನ ರಚನೆಗೆ ಕಾರಣವಾಗುವ ಅಂಶಗಳು ಯಾವ್ದ್ಯಾವುದು, ಸೂರ್ಯ ಅಂದರೆ ಈ ಸೂರ್ಯನ ಬಿಸಿಲಿನಿಂದ ಏನಾಗುತ್ತೆ ಬಂಡೆಗಳು ಕಾದು ಎಕ್ಸ್ಪ್ಯಾಂಡ್ ಆಗುತ್ತೆ. ನೆಕ್ಸ್ಟು ರಾತ್ರಿಯ ವೇಳೆಯಲ್ಲಿ ಫುಲ್ಲು ಕೂಲಾಗಿ ಏನಾಗುತ್ತೆ ಕಂಪ್ರೆಸ್ ಆಗುತ್ತೆ, ಕುಗ್ಗುತ್ತೆ. ಅಂದರೆ ಹಗಲಿನ ಹೊತ್ತಿನಲ್ಲಿ ಹಿಗ್ಗೋದು ಅಥವಾ ಮಾರ್ನಿಂಗ್ ಟೈಮಲ್ಲಿ ಕುಗ್ಗುವ ಒಂದು ಪ್ರೊಸೆಸ್ ಆಗುತ್ತೆ. ಸೊ ಈ ರೀತಿಯಾಗಿ ಹಿಗ್ಗುವುದು ಮತ್ತು ಕುಗ್ಗುವುದರಿಂದ ಏನಾಗುತ್ತೆ ಬಂಡೆಗಳಲ್ಲಿ ಬಿರುಕು ಉಂಟಾಗತ್ತೆ. ಕೊನೆಗೆ ಆ ದೊಡ್ಡ ಬಂಡೆಗಳು ಚಿಕ್ಕ 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 ಚೂರುಗಳಾಗಿ ಮಾರ್ಪಾಟಾಗಿ ಮಣ್ಣಾಗತ್ತೆ. ಸೊ ನೀರು ಮಣ್ಣಿನ ರಚನೆಗೆ ಎರಡು ವಿಧದಲ್ಲಿ ಆಗುತ್ತೆ. ಸೂರ್ಯನ ಕಾಯುವಿಕೆಯಿಂದ ಉಂಟಾದ ಬಿರುಕುಗಳಲ್ಲಿ, ಅಂದರೆ ಹಿಗ್ಗೋದು ಕುಗ್ಗೋದು ಸೂರ್ಯನ ಬೆಳಕಿನಿಂದ, ಸೊ ಅಲ್ಲಿ ಉಂಟಾಗಿರ್ತಕ್ಕಂಥ ಬಿರುಕುಗಳಲ್ಲಿ ಹೋಗಿ ನೀರು ಸೇರ್ಕೊಳ್ಳುತ್ತೆ. ನೆಕ್ಸ್ಟು ಆ ಒಂದು ಚಿಕ್ಕ 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 ಸ್ಮಾಲ್ ಪೀಸಸ್ ಇರುತ್ತಲ್ಲ, ಸ್ಟೋನ್ ಪೀಸಸ್ಸು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಈ ನೀರುಗಳು ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಈ ಘರ್ಷಣೆಗೆ ಒಳಗಾದಂತಹ ಕಲ್ಲಿನ ಚೂರುಗಳು ಸಣ್ಣ ಕಣಗಳಾಗಿ ಮಾರ್ಪಾಟನ್ನು ಹೊಂದುತ್ತೆ, ಅಥವಾ ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಮಾಲ್ ಪೀಸಸ್ ಆಫ್ ಸ್ಟೋನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅದೇನಾಗುತ್ತೆ ಮಣ್ಣಾಗಿ ಬದಲಾವಣೆ ಆಗುತ್ತೆ. ಗಾಳಿ, ಮೂಮೆಂಟ್ ಆಫ್ ದಿ ಏರ್, ವಿ ಕಾಲ್ ಇಟ್ ಆ್ಯಸ್ ವಿಂಡ್. ನೀರಿನಂತೆ ಗಾಳಿಯೂ ಸಹ ಶಿಲೆಯು ಒಂದಕ್ಕೊಂದೇ ತಿಕ್ಕುವಂತೆ ಮಾಡಿ, ಅಂದರೆ ಫ್ಯೂಸ್ ಆಗೋ ಥರ ಮಾಡಿ ಏನು ಮಾಡುತ್ತೆ, ಚಿಕ್ಕ ಚಿಕ್ಕ ಚೂರುಗಳು ಒಟ್ಟಿಗೆ ಸೇರಿಕೊಂಡು ಫ್ಯೂಸ್ ಆಗಿ ನೆಕ್ಸ್ಟ್ ಅದು ಏನಾಗುತ್ತೆ ಸಾಯಿಲ್ ಆಗಿ ಕನ್ವರ್ಟ್ ಆಗತ್ತೆ. ಮೇಲ್ಮಣ್ಣಿನ ಮೇಲೆ ಹರಿಯುವ ನೀರಿನ ಪ್ರಮಾಣ, ಅಫ್ಕೋರ್ಸ್ ಇಲ್ಲಿ ನೋಡಿ ಈ ಥರ ಲೇಯರ್ ಇದೆ. ಸೊ ಈ ಲೇಯರ್ಗಳು ಏನು ಅಂತ ಹೇಳಿದ್ರೆ ನಮ್ಮ ಲೀವ್ಸ್, ಅಂದರೆ ಟ್ರೀ ಸರ್ಫೇಸ್ ಅಂತ. ಸೊ ಇಲ್ಲಿ ಏನೂ ಇಲ್ಲ, ಒಂದು ಓಪನ್ ಏರಿಯಾ, ಬ್ಯಾರನ್ ಲ್ಯಾಂಡ್ ಅಂತ ಹೇಳಿ ಕರಿತೀವಿ, ಮರುಭೂಮಿ ಮಣ್ಣು ಅಂತ. ಸೊ ಇಲ್ಲಿ ನೀರು ಹಾಕ್ತಾ ಇದ್ದೀವಿ, ನಿಧಾನಕ್ಕೆ ಬಂದು ಫ್ಲೋ ಆಗ್ತಾ ಇದೆ. ಇಲ್ಲಿ ನೀರು ಹಾಕಿದ ತಕ್ಷಣ ಸಡನ್ನಾಗಿ ಬಂದು ಫ್ಲೋ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಅದನ್ನು ಸ್ಟಾಪ್ ಮಾಡೋರು ಯಾರೂ ಇಲ್ಲ. ದಟ್ ಮೀನ್ಸ್ ವಾಟ್ರ್ ಫುಲ್ ಫ್ಲೋ ಆಗಿ ವಾಟ್ರ್ ಜೊತೆ ಏನಾಗುತ್ತೆ ನೀರು ಮಣ್ಣಿನ ಕಣಗಳು ಹರಿದು ಬರ್ತಾ ಇದೆ. ಸೊ ಇಲ್ಲಿರ್ತಕ್ಕಂತಹ ಲೀವ್ ಸರ್ಫೇಸ್ ಏನು ಮಾಡ್ತಾ ಇದೆ, ಆ ಮಣ್ಣನ್ನು ಹಿಡಿದಿಟ್ಕೊಳ್ತಾ ಇದೆ. ಓಕೆ, ಒಂದು ಟ್ರೀ ಅಥವಾ ಫಾರೆಸ್ಟನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದ್ರೆ ಆ ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ರೂಟ್ ಸಿಸ್ಟಮಿಗೆ, ಅಂದರೆ ಒಂದು ಟ್ರೀನ ರೂಟ್ ಸಿಸ್ಟಮಿಗೆ ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಜೀವ ಭೂ ರಾಸಾಯನಿಕ ಚಕ್ರಗಳು. ಸೊ ಇಲ್ಲೇನಾಗುತ್ತೆ, ಜೈವಿಕ ಅಜೈವಿಕ ಘಟಕಗಳ ನಡುವೆ ಪರಸ್ಪರ ನಡೆಯುವ ನಿರಂತರ ಪ್ರಕ್ರಿಯೆಗಳು ಜೀವಗೋಳ ಕ್ರಿಯಾತ್ಮಕ ಹಾಗೂ ಸ್ಥಿರವಾಗಿರುವಂತೆ ಮಾಡುತ್ತದೆ. ಸೊ ಬಯೋಟಿಕ್ ಮತ್ತು ಎಬಯೋಟಿಕ್ ಅಂತ ನಾವೇನು ಕಾಂಪೋನೆಂಟ್ಸ್ ಅಂತ ತಗೊಳ್ತೀವಿ, ಅವುಗಳ ನಡುವೆ ನಡೆಯತಕ್ಕಂತಹ ಒಂದು ಪ್ರೊಸೆಸನ್ನು ಕಂಟ್ರೋಲ್ ಮಾಡೋದಕ್ಕೆ ಫಸ್ಟ್ ಒನ್ ಈಸ್ ಜಲಚಕ್ರ.
ಇಲ್ಲೇನಾಗುತ್ತೆ, ಅಂತರ್ಜಲ ಇರುತ್ತೆ. ಅಂತರ್ಜಲದಿಂದ ಸೊ ಪ್ಲ್ಯಾಂಟ್ಸ್ಗಳು ಅಥವಾ ಟ್ರೀಗಳು ನಾವು ಬೋರ್ವೆಲ್ ಹೊಡೆಸಿದಾಗ ಅದಕ್ಕೆ ಬರುತ್ತೆ. ನೆಕ್ಸ್ಟು ಭೂಮಿಯ ಮೇಲೆ ಒಂದು ಸ್ಟೋರ್ ಆಗಿರ್ತಕ್ಕಂತಹ ಪಾಂಡ್ ಎಕೋಸಿಸ್ಟಮ್, ಕೆರೆ, ಬಾವಿ, ಕಟ್ಟೆಗಳಲ್ಲಿ ಸ್ಟೋರ್ ಆಗಿರ್ತಕ್ಕಂತಹ ವಾಟರ್ ಸನ್ಲೈಟ್ ಅದ್ರ ಮೇಲೆ ಬಿದ್ದಾಗ ಆ ವಾಟರ್ ಎವಾಪರೇಟ್ ಆಗಿ ಹೋಗಿ ಕ್ಲೌಡ್ ನಿರ್ಮಾಣ ಆಗುತ್ತೆ, ಮೋಡ ಆಗುತ್ತೆ. ಮೋಡ ಮಳೆ ಸುರಿಸುತ್ತೆ. ಎಗೇನು ಮಳೆ ಸುರಿಸಿದಂತಹ ನೀರು ಕೆರೆ ಬಾವಿಗಳಲ್ಲಿ ಏನಾಗುತ್ತೆ, ಹೋಗಿ ಸ್ಟೋರ್ ಆಗುತ್ತೆ. ಹೋಗಿ ಸ್ಟೋರ್ ಆಗಿರ್ತಕ್ಕಂಥದ್ದು ಎಗೇನ್ ಎವಾಪ್ರೇಟ್ ಆಗುತ್ತೆ. ಎವಾಪ್ರೇಟ್ ಆಗಿ ಹೋಗಿ ಆವಿಯಾಗಿ ಹೋಗಿ ಮೋಡಗಳು ಮಳೆಯನ್ನು ಸುರಿಸುತ್ತೆ. ಹಾಗಿದ್ರೆ ಈ ಒಂದು ಮಳೆ ಸುರಿದಂತಹ ನೀರು ಕೆರೆ ಕಟ್ಟೆ ಬಾವಿಗಳಲ್ಲಿ ಸ್ಟೋರ್ ಆದರೆ ಓಕೆ. ಅದರ್ವೈಸ್ ಸ್ಟೋರ್ ಆಗಿಲ್ಲ ಅಂತ ಹೇಳಿದ್ರೆ ಆ ಒಂದು ವಾಟರನ್ನು ಒಂದು ಕಡೆ ಸ್ಟೋರ್ ಮಾಡಿ ಅದನ್ನು ನೆಕ್ಸ್ಟು ಮಳೆಗಾಲ ಬರೋವರೆಗೂ ಯೂಸ್ ಮಾಡ್ಕೊಳೋದಕ್ಕೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಮಳೆ ನೀರಿನ ಕೊಯ್ಲು ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ನೈಟ್ರೋಜನ್ ಚಕ್ರ ವಾತಾವರಣದಲ್ಲಿ ಇದು 78% ಇರುತ್ತೆ, ಅಫ್ಕೋರ್ಸ್ ಗೊತ್ತು. ಸೊ ಜೀವಿಗಳಿಗೆ ಅತಿ ಮುಖ್ಯವಾಗಿ ಪ್ರೋಟೀನ್, ನ್ಯೂಕ್ಲಿಕ್ ಆ್ಯಸಿಡ್, DNA, RNA, ಅದೇ ಥರ ಕೆಲವು ವಿಟಮಿನ್ಗಳಲ್ಲಿ ಒಂದು ನೈಟ್ರೋಜನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. DNA, RNA, ಸೆಲ್ಲು, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್, ಇನ್ ದಟ್ ನ್ಯೂಕ್ಲಿಯಸ್ ಕ್ರೋಮೋಸೋಮ್, ಇನ್ ದಟ್ ಕ್ರೋಮೋಸೋಮ್ DNA ಆ್ಯಂಡ್ RNA. ಸೊ ಈ ಒಂದು ನೈಟ್ರೋಜನ್ ಸ್ಥಿರೀಕರಣ, ಪ್ರಕೃತಿಯಲ್ಲಿ ನೈಟ್ರೋಜನ್ ಚಕ್ರ ಅಂತ ಹೇಳಿದಾಗ ನಾವು ವಾಯುಮಂಡಲ ಅಥವಾ ಕೈಗಾರಿಕಾ ಸ್ಥಿರೀಕರಣ ಅಂತೀವಿ. ನೆಕ್ಸ್ಟು ನೈಟ್ರಿಫಿಕೇಷನ್ ಆಗುತ್ತೆ. ಸೊ ವಾಯುಮಂಡಲದಲ್ಲಿರ್ತಕ್ಕಂಥ ನೈಟ್ರೋಜನ್ ನೈಟ್ರೀಕರಣವನ್ನು ಹೊಂದುತ್ತೆ. ಅದಾದಮೇಲೆ ಆ ನೈಟ್ರೀಕರಣ ಆದಮೇಲೆ, ನೈಟ್ರಿಫಿಕೇಷನ್ ಆದಮೇಲೆ ನೈಟ್ರೇಟ್ಗಳಾಗಿ ಅದು ಏನಾಗುತ್ತೆ, ಕನ್ವರ್ಟ್ ಆಗತ್ತೆ. ಸೊ ಇಲ್ಲಿ ಹಸಿರು ಸಸ್ಯಗಳು, ಗ್ರೀನ್ ಪ್ಲ್ಯಾಂಟ್ಸ್, ಓಕೆ, ಡೈಕಾಟ್ಸ್, ಎಸ್ಪೆಷಲಿ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಅಂತೇಳಿ ಕರಿತೀವಿ. ಅಮೋನಿಫಿಕೇಷನ್, ಸೊ NH4 ಇಟ್ ಬಿಕಮ್ಸ್ NH3 ಪ್ಲಸ್ ಅಯಾನ್ಸ್ ಅಂತ ಹೇಳಿ ಕರಿತೀವಿ. ಇದನ್ನೆಲ್ಲ ಎಕ್ಸಾಂಪಲ್ ಕೇಳಲ್ಲ, ಬಟ್ ಗೊತ್ತಿರಲಿ. ದ್ವಿದಳ ಸಸ್ಯಗಳಿಗೆ ಆ ಬೇರಿನಲ್ಲಿರ್ತಕ್ಕಂಥ ರೂಟ್ ನಾಡ್ಯೂಲ್ಸಲ್ಲಿರ್ತಕ್ಕಂಥ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ನೈಟ್ರೈಟ್ಗಳಾಗಿ ಕನ್ವರ್ಟ್ ಮಾಡಿ, ಇಲ್ಲಿ ನೋಡಿ, ನೈಟ್ರೈಟ್ಗಳಾಗಿ ಕನ್ವರ್ಟ್ ಮಾಡಿ ಆ ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾ ರೂಟ್ ನಾಡ್ಯೂಲ್ಸ್ಗೆ ಬಂದು ಕೊಟ್ಟಾಗ ಆ ರೂಟ್ ನಾಡ್ಯೂಲ್ಸಿಂದ ಲೆಗ್ಯುಮಿನಸ್ ಆರ್ ಡೈಕಾಟ್ ಪ್ಲ್ಯಾಂಟ್ಸಿಗೆ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಸೊ ಇದನ್ನು ನೈಟ್ರೋಜನ್ ಫಿಕ್ಸೇಷನ್ ಅಥವಾ ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳಿ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕಾರ್ಬನ್ ಸೈಕಲ್. ಸೊ ಕಾರ್ಬನ್ ಚಕ್ರ ಅಂತ ಹೇಳಿ ಕರಿತೀವಿ. ಸೊ ಇದು ಎಸ್ಪೆಷಲಿ ನಾವು ಡೈಮಂಡ್ ಮತ್ತು ಗ್ರಾಫೈಟ್ ಅಲ್ಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ಅಂತಲೇ ಕರಿತೀವಿ. ಸೊ ಅಲ್ಲೋಟ್ರೋಪಿಕ್ ಫಾರ್ಮ್ ಅಂತ ಹೇಳಿದ್ರೆ, ಅಲ್ಲೋಟ್ರೋಪ್ಸ್ ಅಂತ ಹೇಳಿದ್ರೆ ಅದರ ಒಂದು ವಿವಿಧ ರೂಪಗಳು ಅಥವಾ ಡಿಫ್ರೆಂಟ್ ಫಾರ್ಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವ ರೂಪದಲ್ಲಿ ಕಾರ್ಬನ್ ಸ್ಟೋರ್ ಆಗಿರುತ್ತೆ ಇನ್ನುವರ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ. ಒಂದು ಕಾಂಪೌಂಡ್ ರೂಪದಲ್ಲಿ ಅಥವಾ ಒಂದು ಸಂಯುಕ್ತದ ರೂಪದಲ್ಲಿ ಕಾರ್ಬನ್ ಸಿಗ್ತಾ ಇರುತ್ತೆ ವಾತಾವರಣದಲ್ಲಿ ಅಂತ ಹೇಳಿದ್ರೆ. ಅಫ್ಕೋರ್ಸ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮತ್ತು ವಿವಿಧ ಮಿನರಲ್ಸ್ ಅಥವಾ ಖನಿಜಗಳಲ್ಲಿ ಕಾರ್ಬೋನೇಟ್ಗಳಾಗಿ ಸಿಗುತ್ತೆ. ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಲವಣಗಳ ರೂಪದಲ್ಲಿ, ಸೊ ಮಿನರಲ್ಸ್ ರೂಪದಲ್ಲೂ ಸಹ ಏನಾಗಿರುತ್ತೆ, ಅದು ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಕಾರ್ಬನ್ ಸೈಕಲ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಾತಾವರಣದಲ್ಲಿರ್ತಕ್ಕಂತಹ CO2 ಅಥವಾ ಕಾರ್ಬನ್ ಡೈಆಕ್ಸೈಡ್ ಸೊ ಪ್ಲ್ಯಾಂಟ್ಸಿಗೆ ಬೇಕು. ಪ್ಲ್ಯಾಂಟ್ಸಿಗೆ ಏನಾಗುತ್ತೆ, ನೆಕ್ಸ್ಟು ಪ್ಲ್ಯಾಂಟ್ಸ್ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಆ CO2 ರಿಡಕ್ಷನ್ ಆಫ್ CO2 ಇಟ್ ಬಿಕಮ್ C6H12O6 ಗ್ಲೂಕೋಸ್ ಆಗಿ ಅಲ್ಲಿ ಸಿಗತ್ತೆ. ನೆಕ್ಸ್ಟು ಕಲ್ಲಿದ್ದಲು, ಸೊ ಕೋಲ್ ಅಂತ ಹೇಳಿ ಕರಿತೀವಿ, ಅದರಲ್ಲೂ ಸಹ ನಮಗೆ ಅವೈಲಬಿಲಿಟಿ ಇರುತ್ತೆ ನೀರಿನಲ್ಲಿರ್ತಕ್ಕಂತಹ ಕಾರ್ಬೋನೇಟ್ಗಳಲ್ಲಿ. ಮತ್ತು CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್ ಸುಣ್ಣದ ಕಲ್ಲಿನ ರೂಪದಲ್ಲೂ ಸಹ ನಮಗೆ ಸಿಗತ್ತೆ. ನೆಕ್ಸ್ಟು ಮಿಲಿಯನ್ ವರ್ಷಗಳ ಗಟ್ಟಲೆ ಅಂತ ಹೇಳಿದ್ರೆ, ಈಗ ದೊಡ್ಡ ಫಾರೆಸ್ಟಲ್ಲಿ ಏನೋ ಒಂದು ನ್ಯಾಚುರಲ್ ಫೆನಾಮಿನನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರಷ್ಟು ಯಥೇಚ್ಛವಾಗಿ ಈಗ ಅಮೆಜಾನ್ ಫಾರೆಸ್ಟ್ ಅಂತೆಲ್ಲ ನಾವು ಕೇಳಿರ್ತೀವಿ, ದೊಡ್ಡ ಮರಗಳಿರುತ್ತೆ. ಆ ಮರಗಳು ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಅದರ ಒಂದು ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆದ ತಕ್ಷಣವೇ ಅದು ಬಿದ್ದು ಹೋದಾಗ ಅದು ಏನಾಗುತ್ತೆ, ಒಂದು ಮಣ್ಣಿನ ಒಳಗಡೆ ಹೋಗಿ ಸೇರಿಕೊಂಡು ಎಷ್ಟೋ ವರ್ಷಗಳ ಆದಮೇಲೆ ಏನಾಗುತ್ತೆ, ಅದು ಪೆಟ್ರೋಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಸಾವಯವ ಸಂಯುಕ್ತಗಳು ಪ್ರಾಣಿಗಳಲ್ಲಿ ಅಂತ ಹೇಳಿದಾಗ, ಇನ್ಆರ್ಗ್ಯಾನಿಕ್ ಫಾರ್ಮಲ್ಲಿ ಅಂತ ಹೇಳಿದಾಗ ಕಾರ್ಬೋನೇಟ್ಗಳ ರೂಪದಲ್ಲಿ ನಮಗೆ ಅದು ಸಿಗತ್ತೆ.
ಆಫ್ಟರ್ ದಟ್ ಉಸಿರಾಟ ಮತ್ತು ವಿಘಟನೆ, ನಾವೇನು ಎಕ್ಸಾಲೇಷನ್ ಬ್ರೀದೌಟ್ ಮಾಡ್ತೀವಿ CO2, ಅದು ವಾತಾವರಣದಲ್ಲಿ CO2 ಹೋಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲ್ಯಾಂಟ್ಸಿಗೆ ಅದನ್ನು ಫಿಕ್ಸ್ ಮಾಡಿಕೊಡುತ್ತೆ. ಅಂದರೆ ನಮ್ಮ ಪ್ಲ್ಯಾಂಟ್ಗಳು ಫೋಟೋಸಿಂಥೆಸಿಸ್ ಪ್ರೋಸೆಸ್ನ ಮಾಡಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಅಲ್ಲಿ ಏನು ಬೇಕಾಗುತ್ತೆ, CO2 ಬೇಕಾಗುತ್ತೆ. ಅದು ನಮಗೆ ಬೈ ಪ್ರಾಡಕ್ಟ್ ಆಗಿ O2 ಆಕ್ಸಿಜನ್ ಮಾಲಿಕ್ಯೂಲ್ನ ನಮಗೆ ಕೊಡುತ್ತೆ. ನೆಕ್ಸ್ಟ್ ಒನ್ ಈಸ್ ಹಸಿರುಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚಳಿಗಾಲದ ಶೀತ ಹವಾಗುಣದಲ್ಲಿ ಉಷ್ಣವಲಯದ ಸಸ್ಯಗಳನ್ನು ಬೆಚ್ಚಗಿಡಲಾಗುತ್ತದೆ. ಅಂದರೆ ವಾತಾವರಣದಲ್ಲಿ ಅಂದರೆ ಕೆಲವು ಅನಿಲಗಳು ಭೂಮಿಯಿಂದ ಶಾಖ ಹೊರ ಹೋಗೋದನ್ನು ಏನು ಮಾಡುತ್ತೆ, ಅದು ತಡೆಯುತ್ತೆ. ಸೊ ಈ ರೀತಿಯಾಗಿ ಭೂಮಿಯಿಂದ ಹೊರಗಡೆ ಹೋಗ್ತಕ್ಕಂತಹ ಶಾಖವನ್ನು ತಡೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈನ ಸರಾಸರಿ ಉಷ್ಣತೆ ಏನಾಗುತ್ತೆ, ಅಫ್ಕೋರ್ಸ್ ಹೆಚ್ಚಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿರ್ತಕ್ಕಂತಹ ಒಂದು ಉಷ್ಣತೆ ಅಲ್ಲಿ ನಮ್ಮ ಸ್ಟ್ರಾಟೋಸ್ಫಿಯರಿಂದ ಮೇಲ್ಗಡೆ ಹೋದಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಉಷ್ಣತೆ. ಅದರ್ವೈಸ್ ಸಮ್ ಆಫ್ ದಿ ಗ್ಯಾಸಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂತಹ ಒಂದು ಉಷ್ಣತೆಯ ಪ್ರಮಾಣವನ್ನು ಹೊರಗಡೆ ಹೋಗೋದಕ್ಕೆ ಬಿಡಲ್ಲ, ಎಸ್ಪೆಷಲಿ CO2 ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ಗಳಾಗಿರ್ಬೋದು, ಈ ಒಂದು ಗ್ಯಾಸಸ್ಗಳು ಏನು ಮಾಡುತ್ತೆ, ಮೀಥೇನ್ CH4, ಈ ಎಲ್ಲ ಗ್ಯಾಸಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈನ ಉಷ್ಣತೆ ಹೊರ ಹೋಗೋದನ್ನು ತಡೆಯುತ್ತೆ. ಸೊ ಇದರಿಂದ ಭೂಮಿಯ ಮೇಲ್ಮೈ ತಾಪ ಹೆಚ್ಚಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿ ಕೂಡ ಕ್ವಶನ್ ಕೇಳಿದ್ದಾರೆ IBPS ಎಕ್ಸಾಮಲ್ಲಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಗೊತ್ತಿದೆ, CO2 ಆಗಿರ್ಬೋದು, CO ಆಗಿರ್ಬೋದು, CH4 ಆಗಿರ್ಬೋದು. ಈ ಎಲ್ಲ ಅನಿಲಗಳು ಏನು ಮಾಡುತ್ತೆ, ಭೂಮಿಯ ಮೇಲ್ಮೈ ವಾತಾವರಣದ ಉಷ್ಣತೆಯನ್ನು ಹೆಚ್ಚು ಮಾಡೋದಕ್ಕೆ ಕಾರಣ ಆಗಿರುತ್ತೆ, ರೆಸ್ಪಾನ್ಸಿಬಲ್ ಆಗಿರುತ್ತೆ. ದಟ್ಸ್ ವೈ ಇವನ್ನೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಅಂತಾರೆ. ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಬೀಯಿಂಗ್ ಎ ಕಾಂಪಿಟೇಟರ್ ಈ ಎಲ್ಲ ಅಂಶಗಳನ್ನು ನೆನ್ಪಿಟ್ಕೊಳ್ಳೇಬೇಕು. ಅಲ್ಲಿ ಕೆಲವು ಅನಿಲಗಳು ಏನು ಮಾಡುತ್ತೆ, ವಾತಾವರಣದ ಉಷ್ಣತೆ ಹೊರ ಹೋಗೋದನ್ನು ತಡೆಯುತ್ತೆ, 9th ಸ್ಟ್ಯಾಂಡರ್ಡಿಗೆ ಸಾಕು. ಬಟ್ ಬೀಯಿಂಗ್ ಎ ಕಾಂಪಿಟೇಟರ್ ಯಾವ ಅನಿಲಗಳು ಎಷ್ಟು ಪ್ರಮಾಣದಲ್ಲಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಗ್ರೀನ್ ಹೌಸ್ ಎಫೆಕ್ಟಿಗೆ ಅನ್ನೋದು ಕೂಡ ಅಲ್ಲಿ ಗೊತ್ತಿರಬೇಕಾಗತ್ತೆ. ಆಕ್ಸಿಜನ್ ಸೈಕಲ್. ಸೊ ಆಕ್ಸಿಜನ್ ಸೈಕಲ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಗೊತ್ತಿದೆ 21% ಏನಾಗಿರುತ್ತೆ ಭೂಮಿ. ಇದನ್ನು ಕೂಡ ಫ್ಲೋ ಚಾರ್ಟ್ ಹಾಕಿ ನಾವು ಡಿಸ್ಕಸ್ ಮಾಡಿದ್ದೀವಿ ಈಗ ಬಿಫೋರ್ ದಟ್ ವೆನ್ ವಿ ಸ್ಟಾರ್ಟ್ ದಿಸ್ ಲೆಸನ್. ಅದಲ್ಲದೆ ಕೂಡ 6th ಸ್ಟ್ಯಾಂಡರ್ಡಲ್ಲೂ ಕೂಡ ಕಾಂಪೊನೆಂಟ್ಸ್ ಆಫ್ ಏರ್ ಅನ್ನೋ ಲೆಸನ್ನಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲೇನಾಗುತ್ತೆ 21% ಅಶ್ವವಾಯು ಅಥವಾ ಪ್ರಾಣವಾಯು ಏನು ಮಾಡುತ್ತೆ, ಉಸಿರಾಟಕ್ಕೆ ಹೆಲ್ಪ್ ಮಾಡುತ್ತೆ. ಬೈ ಪ್ರಾಡಕ್ಟಾಗಿ ವಾಟರ್ ಸಿಗುತ್ತೆ. ಯಾವುದರಿಂದ ಅಂತ ಹೇಳಿದ್ರೆ ದ್ಯುತಿ ಸಂಶ್ಲೇಷಣೆ ಸಸ್ಯಗಳಲ್ಲಿ ನಡೆಯುತ್ತೆ. ಸೊ ನಾವು ಏನು ಮಾಡ್ತೀವಿ, CO2 ಈ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ರಿಲೀಸ್ ಮಾಡಿ ಕೊಡ್ತೀವಿ. ಸೊ ರಿಡಕ್ಷನ್ ಆಫ್ CO2 ಬಿಕಮ್ಸ್ C6H12O6. ಕಾರ್ಬೋಹೈಡ್ರೇಟ್ ಆರ್ ಸಿಂಪಲ್ ಶುಗರ್, ಗ್ಲೂಕೋಸ್ ಅಂತ ಹೇಳಿ ಕರಿತೀವಿ. ಓಝೋನ್ ಗೊತ್ತಿದೆ ನಮಗೆ, ಆಕ್ಸಿಜನ್ ಅನ್ನೋ ಒಂದು ಆ್ಯಟಮ್ ಜೊತೆ ಇನ್ನೊಂದು ಆಕ್ಸಿಜನ್ ಮಾಲಿಕ್ಯೂಲ್ ಬಂದು ಸೇರಿದಾಗ O+O2 ಸೇರಿಕೊಂಡಾಗ O3 ಆಗುತ್ತೆ. ಟ್ರೈ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಕ್ಸಿಜನ್. 3 ಮಾಲಿಕ್ಯೂಲ್ಸ್, 3 ಆಕ್ಸಿಜನ್ ಆ್ಯಟಮ್ಗಳು ಸೇರಿಕೊಂಡು ಏನಾಗಿರುತ್ತೆ, O3 ಮಾಲಿಕ್ಯೂಲ್ ಆಗುತ್ತೆ. ಅದನ್ನು ನಾವು ಓಝೋನ್ ಅಂತ ಹೇಳಿ ಕರಿತೀವಿ. ಎಸ್ಪೆಷಲಿ ಓಝೋನ್ ಪ್ರೆಸೆಂಟ್ ಇನ್ ಅವರ್ ಸ್ಟ್ರಾಟೋಸ್ಪಿಯರ್. ಫಸ್ಟ್ ಒನ್ ಈಸ್ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಅಯನೋಸ್ಪಿಯರ್, ದೆನ್ ಎಕ್ಸೋಸ್ಪಿಯರ್ ಅಂತ ನಾವೇನು ಕರಿತೀವಿ ಭೂಮಿಯ ಪದರಗಳು. ದಿಸ್ ಲೆಸನ್ ವಿಲ್ ಬೆಟರ್ ಹೆಲ್ಪ್ಫುಲ್ ಫಾರ್ ಯುವರ್ ಜಿಯೋಗ್ರಫಿ ಲೆಸನ್ ಆಲ್ಸೋ ಇನ್ಕ್ಲೂಡಿಂಗ್ ಸೋಷಿಯಲ್ ಸಬ್ಜೆಕ್ಟ್. ಸೊ ಇದರಲ್ಲಿ ಏನಾಗುತ್ತೆ, ಕೋರಿಲೇಷನ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ನಮ್ಮ ಭೂಮಿ ಅಂತಕ್ಕಂತಹ ಒಂದು ಲೆಸನ್ ಆಗಿರ್ಬೋದು, ಅಲ್ಲೂ ಕೂಡ ಯಾವ ಪದರಗಳು ಬರುತ್ತೆ, ಯಾವ ಒಂದು ಝೋನಲ್ಲಿ ಈ ಒಂದು ಓಝೋನ್ ಪ್ರೆಸೆಂಟ್ ಇರುತ್ತೆ, ಸ್ಟ್ರಾಟೋಸ್ಪಿಯರಲ್ಲಿ. ಬೀಯಿಂಗ್ ಎ ಕಾಂಪಿಟೇಟರ್ ಗೊತ್ತಿರಬೇಕು. O+O2 O3 ಆಗುತ್ತೆ. ಆ O3ಗೆ ಓಝೋನ್ ಅಂತೇಳಿ ಕರಿತೀವಿ. ಈ ಓಝೋನ್ ಅರ್ತ್ ಅಂಬ್ರೆಲಾ ಥರ, ಅಂದರೆ ಭೂಮಿಯ ಒಂದು ಹೊದಿಕೆ ಥರ ಕೆಲಸ ಮಾಡ್ತಾ ಇರುತ್ತೆ. ಆ ಒಂದು ಸೂರ್ಯನಿಂದ ಬರ್ತಕ್ಕಂತಹ, ಇಲ್ಲಿ ಸ್ಟ್ರಾಟೋಸ್ಪಿಯರ್ ಇದೆ ಅಂದರೆ ಇಲ್ಲಿ ಸನ್ಲೈಟಿಂದ ಬರ್ತಕ್ಕಂತಹ ಅಲ್ಟ್ರಾವೈಲೆಟ್ ರೇಸನ್ನು ಅದೇನು ಮಾಡುತ್ತೆ, ಫಿಲ್ಟರ್ ಮಾಡಿ ನಮಗೆ ಕಳಿಸ್ತಾ ಇರೋದ್ರಿಂದ ಯಾವುದೇ ಸ್ಕಿನ್ ಡಿಸೀಸಸ್ ಆಗಿರ್ಬೋದು, ಅಫ್ಕೋರ್ಸ್ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು ಬರೋಲ್ಲ. ಸೊ ಇದಕ್ಕೆ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಕಾಂಟ್ರಿಬ್ಯೂಟ್ ಮಾಡೋರು ಯಾರು ಅಂತ ಹೇಳಿದ್ರೆ CFC. ಸೊ ಕ್ಲೋರೋಫ್ಲೋರೋಕಾರ್ಬನ್. ಸೊ ಇದನ್ನು ಏನು ಮಾಡಿದ್ದಾರೆ, ಬ್ಯಾನ್ ಮಾಡಿ HCFC. ಇದು ರೆಫ್ರಿಜರೇಟ್ರಿಂದ ಬಿಡುಗಡೆ ಆಗುತ್ತೆ, ಗೊತ್ತಿದೆ ಎಲ್ರಿಗೂ ಕೂಡ. ರೈಟ್ ನಾವು ಹೈಡ್ರೋಕ್ಲೋರೋಫ್ಲೋರೋಕಾರ್ಬನನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಈ ರೀತಿಯಾಗಿ ಈ ಒಂದು ಲೆಸನ್ನಲ್ಲಿ ಈ ಎಲ್ಲ ಅಂಶಗಳನ್ನು ತಿಳ್ಕೊಳ್ತೀವಿ. ಸಾಯಿಲ್ ಅಥವಾ ಲ್ಯಾಂಡ್ ಸರ್ಫೇಸ್ ಆಗಿರ್ಬೋದು, ವಾಟರ್,
ವಿಂಡ್, ಅಫ್ಕೋರ್ಸ್ ಸೋಲಾರ್ ಎನರ್ಜಿ, ಈ ಎಲ್ಲ ಅಂಶಗಳನ್ನು ಒಂದು ಸಲ ಕ್ವಿಕ್ ಲುಕ್ ಮಾಡ್ಕೋಬೋದು. ನೆಕ್ಸ್ಟು ಲಾಸ್ಟಿಗೆ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು. ನೆಕ್ಸ್ಟು ಬೀಯಿಂಗ್ ಎ ಕಾಂಪಿಟೇಟರ್, ಓಝೋನ್ ಯಾವ ಸ್ಪಿಯರಲ್ಲಿರುತ್ತೆ, ನೆಕ್ಸ್ಟು ಕಾಂಪೋನೆಂಟ್ಸ್ ಆಫ್ ಏರ್ ಇರ್ಬೋದು ಅಥವಾ ಅವೈಲಬಿಲಿಟಿ ಆಫ್ ವಾಟರ್ ಇರ್ಬೋದು. ಫ್ಲೋ ಚಾರ್ಟ್ ಹಾಕ್ಕೊಂಡು ಕಲಿತ್ರೆ ಈಸಿ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.